ನಮಸ್ಕಾರ ಸ್ನೇಹಿತರೆ. ಇಂದು ನಾವು ನಮ್ಮ ಕರಾವಳಿ ನಾಡಿನ ಹೆಮ್ಮೆ, ನಮ್ಮ ಇತಿಹಾಸ ಮತ್ತು ನಂಬಿಕೆಯ ಬೇರುಗಳನ್ನು ಸ್ಪರ್ಶಿಸುವ ಒಂದು ಅದ್ಭುತ ವಿಷಯವನ್ನು ಸರಳ ಕಥೆಯಾಗಿ ತಿಳಿದುಕೊಳ್ಳೋಣ. ನಾವು ಪ್ರತಿದಿನ ನೋಡುವ ಈ ಸಮುದ್ರ, ಪರ್ವತ ಮತ್ತು ನದಿಗಳು ನಿಜಕ್ಕೂ ಕೇವಲ ಪ್ರಕೃತಿಯ ಸೃಷ್ಟಿಗಳೇ, ಅಥವಾ ಸಾವಿರಾರು ವರ್ಷಗಳಿಂದ ನಮ್ಮ ನಂಬಿಕೆಗಳಲ್ಲಿ ಜೀವಂತವಾಗಿರುವ ಪೌರಾಣಿಕ ಸಾಕ್ಷಿಗಳೇ ಎಂಬ ಪ್ರಶ್ನೆ ಸಹಜವಾಗಿ ನಮ್ಮ ಮುಂದೆ ಬರುತ್ತದೆ. ಪೌರಾಣಿಕ ಕಥೆಗಳಲ್ಲಿ ಸಮುದ್ರ ಕೇವಲ ನೀರಿನ ವಿಶಾಲತೆ ಅಲ್ಲ, ಅದು ದೇವತೆಗಳು ಮತ್ತು ದೈತ್ಯರು ಭಾಗ್ಯಕ್ಕಾಗಿ ಮುಖಾಮುಖಿಯಾದ ಮಹಾವೇದಿಕೆಯಾಗಿದೆ. ಸಮುದ್ರ ಮಥನದ ಕಥೆ ಇದಕ್ಕೆ ಸ್ಪಷ್ಟ ಉದಾಹರಣೆ. ಮಂದರ ಪರ್ವತವನ್ನು ಮಧ್ಯದಲ್ಲಿ ಸ್ಥಾಪಿಸಿ ವಾಸುಕಿಯನ್ನು ಹಗ್ಗವಾಗಿ ಬಳಸಿಕೊಂಡು ಸಮುದ್ರವನ್ನು ಮಥನ ಮಾಡಿದ ವಿವರ ಪೌರಾಣಿಕ ಗ್ರಂಥಗಳಲ್ಲಿ ದೊರೆಯುತ್ತದೆ. ಮೊದಲು ಹೊರಬಂದ ವಿಷ ಮತ್ತು ನಂತರ ದೊರೆತ ಅಮೃತ, ಸಮುದ್ರವು ದೈವಿಕ ಘಟನೆಗಳ ಸಾಕ್ಷಿ ಎಂಬುದನ್ನು ಸೂಚಿಸುತ್ತವೆ. ಪರ್ವತಗಳನ್ನು ನೋಡಿದರೆ ಅವು ಕೇವಲ ಕಲ್ಲುಗಳ ರಾಶಿಯಲ್ಲ ಎಂಬುದು ಪೌರಾಣಿಕ ಕಥೆಗಳಿಂದ ನಮಗೆ ತಿಳಿಯುತ್ತದೆ. ಪರ್ವತಗಳು ಶಕ್ತಿ, ಸ್ಥಿರತೆ ಮತ್ತು ರಕ್ಷಣೆಯ ಪ್ರತೀಕಗಳಾಗಿ ನಮ್ಮ ನಂಬಿಕೆಗಳಲ್ಲಿ ನೆಲೆಯೂರಿವೆ. ಗೋವರ್ಧನ ಪರ್ವತವನ್ನು ಶ್ರೀಕೃಷ್ಣನು ತನ್ನ ಚಿಕ್ಕ ಬೆರಳ ಮೇಲೆ ಎತ್ತಿ ಹಿಡಿದು ಭಾರೀ ಮಳೆಯಲ್ಲೂ ಜನರನ್ನು ರಕ್ಷಿಸಿದ ಕತೆ ಇದಕ್ಕೆ ಸ್ಪಷ್ಟ ಉದಾಹರಣೆ. ಈ ಕತೆ ಯಾವುದೇ ಸಂಕಷ್ಟ ಎದುರಾದರೂ ಧೈರ್ಯದಿಂದ ನಿಲ್ಲುವ ಶಕ್ತಿ ನಮ್ಮೊಳಗಿದೆ ಎಂಬ ಸಂದೇಶವನ್ನು ನೀಡುತ್ತದೆ. ನದಿಗಳ ವಿಷಯಕ್ಕೆ ಬಂದಾಗ ಪೌರಾಣಿಕ ಕಥೆಗಳು ಅವುಗಳನ್ನು ಜೀವಂತ ದೇವತೆಗಳಂತೆ ಗೌರವಿಸುತ್ತವೆ. ನದಿ ಕೇವಲ ನೀರಿನ ಹರಿವು ಅಲ್ಲ, ಅದು ಜೀವನವನ್ನು ಪೋಷಿಸುವ ತಾಯಿ. ಗಂಗೆಯ ಅವತರಣ ಕತೆ ಇದಕ್ಕೆ ಉತ್ತಮ ಉದಾಹರಣೆ. ಸ್ವರ್ಗದಿಂದ ಭೂಮಿಗೆ ಇಳಿಯುವ ಗಂಗೆಯ ಶಕ್ತಿಯನ್ನು ಶಿವನು ತನ್ನ ಜಟೆಯಲ್ಲಿ ನಿಯಂತ್ರಿಸಿದನು ಎಂಬ ನಂಬಿಕೆ, ಶಕ್ತಿ ನಿಯಂತ್ರಣದಲ್ಲಿ ಇದ್ದಾಗ ಮಾತ್ರ ಅದು ಲೋಕಕ್ಕೆ ಕಲ್ಯಾಣ ತರುತ್ತದೆ ಎಂಬ ಪಾಠವನ್ನು ಕಲಿಸುತ್ತದೆ. ಪರ್ವತದಿಂದ ಹುಟ್ಟಿ ಜನಜೀವನವನ್ನು ಪೋಷಿಸಿ ಕೊನೆಗೆ ಸಮುದ್ರವನ್ನು ಸೇರುವ ನದಿ ಮಾನವ ಜೀವನದ ಪಯಣದಂತೆಯೇ ಕಾಣಿಸುತ್ತದೆ. ಹುಟ್ಟು ಮತ್ತು ಅಂತ್ಯ ನಡುವಿನ ಈ ಪ್ರಯಾಣದಲ್ಲೇ ಜೀವನದ ಅರ್ಥ ಅಡಗಿದೆ. ಹಾಗಾದರೆ ಈ ಪ್ರಕೃತಿ ಕೇವಲ ದೃಶ್ಯವೇ, ಅಥವಾ ನಮ್ಮ ಪೂರ್ವಜರು ನಮಗೆ ಕೊಟ್ಟ ಜೀವನದ ಪಾಠವೇ? ಬಹುಶಃ ನಾವು ನೋಡುತ್ತಿರುವುದು ಮೇಲ್ಮೈ ಮಾತ್ರ. ಆಳದಲ್ಲಿ ಅರ್ಥ ಮತ್ತು ಸಂದೇಶ ಅಡಗಿದೆ. ಪ್ರಕೃತಿಯನ್ನು ಗೌರವಿಸಿದರೆ ಅದು ನಮ್ಮೊಂದಿಗೆ ಮಾತನಾಡುತ್ತದೆ. ಕೇಳಲು ನಾವು ಸ್ವಲ್ಪ ನಿಲ್ಲಬೇಕಷ್ಟೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ನಮ್ಮ ನಾಡಿನ ಪೌರಾಣಿಕ ಕಥೆಗಳಿಗಾಗಿ ಸಬ್ಸ್ಕ್ರೈಬ್